ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಶಿಷ್ಟವಾದಂಥ ಮತ್ತು ವಿಶೇಷವಾದಂಥ ಒಂದು ಜಿಲ್ಲೆ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಕೃಷ್ಣದೇವರಾಯರ ಆಡಳಿತ ಇಡೀ ದಕ್ಷಿಣ ಭಾರತದ ರಾಜ್ಯಗಳಲ್ಲೇ ಬಹಳ ಹೆಮ್ಮೆ ಪಡ್ತಕ್ಕಂಥ ಒಂದು ಆಡಳಿತವನ್ನ ಅಂದಿನ ಶತಮಾನದಲ್ಲೇ ಅವರು ಸಾಬೀತು ಮಾಡಿದ್ದಾರೆ. ಹಾಗಾಗಿನೇ ಅದೊಂದು ಬಹಳ ದೊಡ್ಡ ಪರಂಪರೆ, ಇವತ್ತು ಕೂಡ ಬಹಳ ದೊಡ್ಡ ಪರಂಪರೆ, ಇಡೀ ವಿಶ್ವದ ಗಮನವನ್ನು ಸೆಳೆದಿರುವಂತಹ ಒಂದು ಸ್ಥಳ ಕೂಡ. ಅದರ ಜೊತೆಗೆ ಇದು ಮಡ್ರಾಸ್ ಪ್ರೆಸಿಡೆನ್ಸಿ ಇತ್ತು. ಕರ್ನಾಟಕ ಏಕೀಕರಣ ಆಗೋದಕ್ಕೆ ಬಂತು. ಅದಕ್ಕೂ ಒಂದು ವೀರಭದ್ರಪ್ಪನವರ ತಂದೆ ತಾಯಿ ಶಾಸಕರಾಗಿ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ ಆಗಿದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ. ಹಾಗೇನೆ MY ಗೋರ್ಪಡೆ ಇವರು ದೇವರಾಜ ಅರಸರ ಸರ್ಕಾರದಲ್ಲಿ ಮತ್ತು ನಂತರದ ಸರ್ಕಾರಗಳಲ್ಲೂ ಕೂಡ ಬಹಳ ದಕ್ಷ ಆಡಳಿತಗಾರರಾಗಿ ಅವರು ಕೆಲಸ ಮಾಡಿದ್ದನ್ನು ಕೂಡ ನಾನು ಸ್ಮರಿಸಿಕೊಳ್ತೇನೆ. ಹಾಗೇನೆ MB ಪ್ರಕಾಶ್ ಅವರು ಕೂಡ ಒಬ್ಬ ರಾಜಕಾರಣದ ನಾಯಕ ಅಷ್ಟೇ ಅಲ್ಲ, ಒಬ್ಬ ಸಾಂಸ್ಕೃತಿಕ ನಾಯಕ, ಬಹಳ ದೊಡ್ಡ ಪ್ರತಿಭೆ ಇದ್ದರು. ಮತ್ತೆ ಕರ್ನಾಟಕಕ್ಕೂ ಕೂಡ ಬಹಳ ದೊಡ್ಡ ಸಂಪತ್ತಿದೆ. ಮೈನಿಂಗ್ ಚಟುವಟಿಕೆಗಳು ಸಾಕಷ್ಟು ಅದರ ಬಗ್ಗೆ ಪರ ವಿರೋಧದ ಚರ್ಚೆಗಳಾಗಿದ್ದಾವೆ, ಕೋರ್ಟ್ ಹತ್ತಕ್ಕೂ ಕೂಡ ಹೋಗಿದ್ದಾವೆ. ಅದರ ಒಂದು ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಬಂದಂತ ರಾಯಲ್ಟಿ ಏನಿದೆಯಲ್ಲ, ಸುಮಾರು 15-20 ಸಾವಿರ ಕೋಟಿ ರೂಪಾಯಿಗಳು ರಾಯಲ್ಟಿ ಮುಖಾಂತರ ಬಂದಿದೆ. ಅದು ಕೋರ್ಟ್ ಅಲ್ಲಿ ಇದೆ. ಇದು ಸರ್ಕಾರ ಜಿಲ್ಲಾಡಳಿತಕ್ಕೆ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಡಬೇಕು. ಮತ್ತೆ ಮುಖ್ಯಮಂತ್ರಿಗಳಿಗೂ ಕೂಡ ಇದು ಸಂಪೂರ್ಣ ಪರಿಚಯ ಇದೆ. ಯಾಕಂತ ಹೇಳಿದ್ರೆ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿ ಕೆಲಸವನ್ನು ಮಾಡಿದಂತ ಒಂದು ಸಂದರ್ಭ ಇತ್ತು 2018ರಲ್ಲಿ. ಬಹಳ ದೊಡ್ಡ ಉಪಯೋಗವನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಹೆಲ್ತ್, ಎಜುಕೇಶನ್, ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್, ಶೋಷಿತರಿಗೆ ವೆಲ್ಫೇರ್ ಸ್ಕೀಮ್ಸ್ ತೆಗೆದುಕೊಳ್ಳಿಕ್ಕೆ ಬಹಳ ದೊಡ್ಡ ಪ್ರಮಾಣದ ಹಣ. ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಜಿಲ್ಲಾಡಳಿತ ಕೋರ್ಟ್ಗೆ ಅದನ್ನ ಮನವರಿಕೆ ಮಾಡುವಂತಹದ್ರ ಮುಖಾಂತರ ಆ ಹಣವನ್ನ ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಅಗತ್ಯವಾದಂತ ಎಲ್ಲ ಕ್ರಮಗಳನ್ನು ತಗೊಳ್ಬೇಕು ಜಿಲ್ಲಾಡಳಿತ ಅಂತ ಹೇಳಿ, ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೂಡ ನಾನು ಅಪೀಲ್ ಮಾಡ್ತೇನೆ. ಮತ್ತು ಅವ್ರಿಗೂ ಕೂಡ ಬೆಂಗಳೂರಿಗೆ ಹೋದ ಮೇಲೆ ಈ ಬಗ್ಗೆ ಅವರಿಗೆ ಅವರ ಗಮನವನ್ನು ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದು ಬಹಳ ದೊಡ್ಡ ಪ್ರಯೋಜನ ಬಳ್ಳಾರಿ ವಿಜಯಪುರ ಅಭಿವೃದ್ಧಿಗೆ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಮತ್ತೊಂದೇನು ಅಂತ ಹೇಳಿದ್ರೆ, ಈಗ ಬಳ್ಳಾರಿ ಕೂಡ ಒಂದು ಮಹಾನಗರ ಪಾಲಿಕೆ, ಮಹಾನಗರ ಪಾಲಿಕೆ ಒಂದ್ ಕಾಲಕ್ಕೆ ಇವೆಲ್ಲ ಸರಿ ಇತ್ತು. ಒಂದೊಂದೇ ವರ್ಷಕ್ಕೆ ಮೇಯರ್ ಅವಧಿಯನ್ನು ಒಂದೊಂದೇ ವರ್ಷಕ್ಕೆ ನಿಗದಿ ಮಾಡುವಂತದ್ದು ಒಂದು ಕಾಲಕ್ಕೆ ಸರಿ ಇತ್ತು. ಹಾಗಾಗಿನೇ ಬೆಂಗಳೂರಿಗೂ ಕೂಡ ಮೊದಲು GB ಆಗೋದಕ್ಕೆ ಮೊದಲು ಅಲ್ಲಿ ಕೂಡ ಒಂದೊಂದೇ ವರ್ಷ ಇತ್ತು. ಆದ್ರೆ ಬೆಂಗಳೂರಿನ ಅಗಾಧವಾದಂತಹ ಸಮಸ್ಯೆಗಳು, ಜವಾಬ್ದಾರಿಯನ್ನ ಗಮನದಲ್ಲಿ ಇಟ್ಕೊಂಡು ಹೊಸ ವಿಧೇಯಕವನ್ನ ಮಾಡಿ 5 ಕಾರ್ಪೊರೇಷನ್ಗಳನ್ನ ಮಾಡಿ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಅವರ ಅವಧಿ 2.5 ವರ್ಷಕ್ಕೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಕಾನೂನಿನ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಜಿಲ್ಲಾ ಪಂಚಾಯತಿಗಳಲ್ಲೂ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರ ಅವಧಿ 20 ತಿಂಗಳು, 2.5 ವರ್ಷಗಳಿದ್ದಾವೆ. ಬನ್ನಿ ಅಧ್ಯಕ್ಷರು. ಹಾಗಾಗಿ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಎಲ್ಲ ಮಹಾನಗರ ಪಾಲಿಕೆಗಳ ಅವಧಿ 1 ವರ್ಷಕ್ಕೆ ಸೀಮಿತ ಮಾಡಿದ್ರೆ ಅದು ಅಭಿವೃದ್ಧಿಗೆ ಅಷ್ಟಾಗಿ ಸಾಕಾಗೋದಿಲ್ಲ. ಅದನ್ನ ಒಂದು 2-2.5 ವರ್ಷಗಳು ಅದನ್ನ ವಿಸ್ತರಣೆ ಮಾಡಿದ್ರೆ ಅದು ಹೆಚ್ಚು ಪ್ರಯೋಜನ ಆಗುತ್ತೆ ಅನ್ನುವಂಥದ್ದನ್ನು ಕೂಡ. ಅದಕ್ಕಾಗಿ ನಮ್ಮ ಮೇಯರ್ಗೂ ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲ ಅಧ್ಯಕ್ಷರುಗಳೆಲ್ಲ ಮಹಾನಗರ ಪಾಲಿಕೆ ಅಧ್ಯಕ್ಷರುಗಳೆಲ್ಲ ಯಾರ್ಯಾರು ಆಗಿದ್ದೀರಾ, ಅವರೆಲ್ಲ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಮಾತನ್ನ ಅವರಿಗೆ ನಾನು ತಿಳಿಸಿದೆ. ನೀವು ಹೇಳ್ತೇವೆ ಸರ್ಕಾರಕ್ಕೆ ತಾವು ಒತ್ತಾಯ ಮಾಡ್ತಾರೆ ಅಥವಾ ಮನವಿ ಮಾಡ್ತಾರೆ? ನಾವು ಮನವಿ ಮಾಡ್ತೀವಿ, ನೋಟಿಸ್ ಹೇಳಿದ್ದೇವೆ ಅವ್ರ ಗಮನಕ್ಕೆ. ಸರ್, ಅದು ಏನಾಗುತ್ತೆ, 60 ತಿಂಗಳ ಅವಧಿಯಲ್ಲಿ ನೀವು ಹೇಳ್ದಂಗೆ 30 ತಿಂಗಳು 4 ಜನ ಹಂಚಿಕೊಳ್ತಾರೆ. ಹಾಗಾದ್ರೆ ಅದು
ಆಸ್ಪಿರೆಂಟ್ಸ್ ಬಹಳ ಇದ್ದಾಗ ಒಂದೊಂದು ವರ್ಷ ಅಟ್ಲೀಸ್ಟ್ ಡಿಸೆಂಟ್ರಲೈಸೇಷನ್ ಅಭಿವೃದ್ಧಿ ಎಷ್ಟು ಮುಖ್ಯನೋ ಒಂದು ಹೊಸ ನಾಯಕತ್ವನ ಬೆಳೆಸುವಂಥದ್ದು ಅದೇ ಉದ್ದೇಶ. ಡಿಸೆಂಟ್ರಲೈಸೇಷನ್ ಉದ್ದೇಶ ಅಭಿವೃದ್ಧಿ. ಇಲ್ಲ ಸುದರ್ಶನ ವಾಸ್ತವದಲ್ಲಿ ಅದಿದ್ರೆ ಪರವಾಗಿಲ್ಲ. ನಿಮ್ಗೂ ಗೊತ್ತಿದೆ, ನಿಮ್ಮ ಆನಂದ ನಮ್ದೇನಿಲ್ಲ. ನಾನು ಒಂದಿಷ್ಟು ಏನೋ ಸರ್ಕಾರಿ ಕಾರಲ್ಲಿ ಓಡಾಡಬೇಕು ಅನ್ನೋ SIR ವಿಷಯಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲಿಗೆ ಸಂಬಂಧಪಟ್ಟ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ 1 ವರ್ಷದಿಂದ ಇದರ ಬಗ್ಗೆ ಗಮನ ಹರಿಸಿದೆ. DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಶ್ರೀಯುತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಒಂದು ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಗಮನ ಹರಿಸಿದ್ದಾರೆ. ಏನೆಲ್ಲ ದುರುದ್ದೇಶಗಳಿಗೋಸ್ಕರ NDA ಸರ್ಕಾರ, BJP ಸರ್ಕಾರ ಇದರ ಬಗ್ಗೆ ಹೊಂದಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಗಮನವನ್ನು ಹರಿಸಿದ್ವಿ. ಇದರ ಬಗ್ಗೆ ಮತದಾರರಲ್ಲಿ ಆತಂಕ ಇದೆ, ಆತಂಕಗಳು ಕೂಡ ಇದ್ದಾವೆ. ಈ ಆತಂಕಗಳನ್ನ ನಿವಾರಣೆ ಮಾಡಬೇಕು, ಜನರಲ್ಲಿ ಜಾಗೃತಿಯನ್ನ ತರಬೇಕು, ಮತದಾರರಲ್ಲಿ ಜಾಗೃತಿಯನ್ನ ತರಬೇಕು. ಅದರ ಜೊತೆಗೆ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಮತ್ತು BLAಗಳನ್ನು ಕೂಡ ಹೆಚ್ಚು ಸಕ್ರಿಯ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಪ್ರಯತ್ನಗಳನ್ನ ನಾವು ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರ ಕಾಲದಲ್ಲೇ ಪ್ರಾರಂಭ ಮಾಡಿದ್ವಿ. ಈಗ BK ಹರಿಪ್ರಸಾದ್ ಅವರ ಕಾಲದಲ್ಲಿ ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದಿದೆ. ನಮ್ಮ ಉದ್ದೇಶ ಒಂದು ಎಲಿಜಿಬಲ್ ವೋಟರ್ ಯಾರಿದ್ದಾರೆ, ನೈಜ ಮತದಾರ ಯಾರಿದ್ದಾರೆ, ಅರ್ಹ ಮತದಾರ ಯಾರಿದ್ದಾರೆ, ಅವರ ಹಕ್ಕು ಯಾವುದೇ ರೀತಿಯಲ್ಲೂ ಕೂಡ ಕಸಿದು ಹೋಗಬಾರದು, ಮತದಾರರ ಪಟ್ಟಿಯಿಂದ ಹೊರ ಹೋಗಬಾರದು. ಇದು ನಮ್ಮ ಮೂಲ ಉದ್ದೇಶ. ಇದು ನಮ್ಮ ಸಂವಿಧಾನದ ಮೂಲ ಉದ್ದೇಶ ಕೂಡ ಇದೆ, ಸಂವಿಧಾನದ ಆಶಯ ಕೂಡ ಇದೆ. ಯಾಕಂದ್ರೆ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂಸದೀಯ ವ್ಯವಸ್ಥೆ ಬಲಪಡಿಸಬೇಕಾದ್ರೆ, ಅದು ವ್ಯವಸ್ಥಿತವಾಗಿ ಹೋಗಬೇಕಾದ್ರೆ ಮತದಾರರ ಪಟ್ಟಿ ಬಹಳ ಮುಖ್ಯ. ಆ ಮತದಾರ ಪಟ್ಟಿಯಲ್ಲಿ ನೈಜ ಮತದಾರ ಯಾರಿದ್ದಾರೆ, ಅರ್ಹ ಮತದಾರ ಯಾರಿದ್ದಾರೆ, ಅವ್ರನ್ನ ತಪ್ಪಿಸುವಂತ ಹುನ್ನಾರವನ್ನ BJP ಮತ್ತು NDA ಸರ್ಕಾರಗಳು ಮಾಡ್ಕೊಂಡು ಬಂದಿದೆ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ನಡೆದಂತ, ಬಿಹಾರದಲ್ಲಿ ನಡೆದಂತ ಚುನಾವಣೆಗಳನ್ನ ಗಮನಿಸಿದಾಗ ಎಲೆಕ್ಷನ್ ಕಮಿಷನ್ ಅನ್ನು ಹೇಗೆ NDA ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅಲ್ಲಿ ಹೊಸ ವಿಷಯ ಏನು ಅಲ್ಲ. 15/11/1951 ಮೊದಲ ಮತದಾರರ ಪಟ್ಟಿ ದೇಶದಲ್ಲಿ ಪ್ರಕಟ ಆಯಿತು. ಪ್ರಧಾನಮಂತ್ರಿಗಳಾಗಿದ್ದಂತ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲೇ ಮೊದಲ ಮತದಾರರ ಪಟ್ಟಿ 15/11/1951 ಪ್ರಾರಂಭ ಆಯ್ತು, ಪ್ರಕಟಣೆ ಆಯ್ತು. 1952ಕ್ಕೆ ಜನರಲ್ ಎಲೆಕ್ಷನ್ ಬಂತು. ಹಾಗಾಗಿ ನೆಹರೂರವರು ಬಹಳ ದೊಡ್ಡ ಅಡಿಪಾಯವನ್ನು ಹಾಕಿಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಬಹಳ ದೊಡ್ಡ ಅಡಿಪಾಯವನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಏನು ರಚನೆ ಆಯಿತು, ಅದು ಬಹಳ ಮುಖ್ಯ ಕಾರಣ. ಆಮೇಲೆ ದೇಶದಲ್ಲಿ 10 ಸರಿ ರಿವಿಷನ್ ನಡೆದಿದೆ, ಇಂಟೆನ್ಸಿವ್ ರಿವಿಷನ್. ಮೊದಲದಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ಇರಲಿಲ್ಲ. 10 ಸರಿ ನಡೆದಾಗ 2004ರವರೆಗೆ 10 ಸರಿ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ನಡೆದಿದೆ. ಪ್ರತಿ 10 ವರ್ಷಗಳಿಗೊಮ್ಮೆ ಇಂಟೆನ್ಸಿವ್ ವೋಟರ್ ರಿವಿಷನ್ ಅನ್ನ ಮಾಡಬೇಕಾದಂತ ಜವಾಬ್ದಾರಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇದೆ. ಪ್ರತಿ 10 ವರ್ಷಕ್ಕೂ ಕೇಂದ್ರ ಸರ್ಕಾರಕ್ಕೂ ಆ ಜವಾಬ್ದಾರಿ ಇದೆ. ಹಾಗಾದ್ರೆ ಪ್ರತಿ 10 ವರ್ಷ ಅಂದ್ರೆ ಯಾವಾಗ ಆಗ್ಬೇಕಾಗಿತ್ತು? 2015-16 ಆಗ್ಬೇಕಾಗಿತ್ತು. ಯಾಕೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ 2015-16 ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅನ್ನು ಕಡೆ ಗಮನ ಹರಿಸಲಿಲ್ಲ? ದೇ ಆರ್ ಆನ್ಸರಬಲ್ ಟು ದಿಸ್. ಈಗ 2026 3ನೇ ಹಂತದಲ್ಲಿ ಕರ್ನಾಟಕ ಸರ್ಕಾರವನ್ನು ಒಳಗೊಂಡಂತೆ ತೆಲಂಗಾಣ ಮತ್ತಿತರ ರಾಜ್ಯಗಳಲ್ಲೂ ಕೂಡ
ಸ್ಪೆಷಲ್ ಅದಕ್ಕೆ ವರ್ಡ್ ಅನ್ನು ಆಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊದಲು ಇಂಟೆನ್ಸಿವ್ ರಿವಿಷನ್ ವೋಟ್ ರೋಲ್ ಅಂತ ಇತ್ತು, ಅದಕ್ಕೆ ವಿಶೇಷ ಅಂತ ಹೇಳಿ ಇವರು ವಿಶೇಷವಾದಂತ ಮತದಾರರ ಪರಿಷ್ಕರಣೆ ಅಂತ ಅಂದ್ಬಿಟ್ಟು ಅದಕ್ಕೊಂದು ಹೊಸ ವರ್ಡ್ ಅನ್ನು ಆಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ವಿಶೇಷ. ಆದ್ರೆ ಆತಂಕ ನಾವು ಇಂಟೆನ್ಸಿವ್ ರಿವಿಷನ್ ಎಲ್ಲೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿರೋಧ ಇಲ್ಲ. ಯಾಕಂತ ಹೇಳಿದ್ರೆ 52ರಲ್ಲೇ ಅದು ಪ್ರಾರಂಭ ಆದಂತ ಒಂದು ಪ್ರಕ್ರಿಯೆ. ಆದ್ರೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ದುರುದ್ದೇಶಗಳನ್ನ ಬಿಜೆಪಿಯ ಮತ್ತು ಎನ್ಡಿಎ ಸರ್ಕಾರ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮೇಲೆ ಪ್ರಭಾವವನ್ನು ಬೀರಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳಿಕ್ಕೆ ಹೊರಟಿದಾರಲ್ಲ, ಅದರ ದುರುದ್ದೇಶಗಳ ಬಗ್ಗೆ, ಅದರ ರಾಜಕೀಯ ದುರುದ್ದೇಶಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅದರ ಬಗ್ಗೆ ನಾವು ಜನರ ಜಾಗೃತಿಯನ್ನು ಮಾಡ್ಲಿಕ್ಕೆ ನಾವು ಹೊರಟಿರುವಂತದ್ದು. ಹಾಗಾಗಿ ಇವತ್ತು ಕರ್ನಾಟಕದ ಸರ್ಕಾರ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಹೇಳಿದ್ದಾರೆ. ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಶ್ರೀಯುತ ಸಿದ್ದರಾಮಯ್ಯನವರು ಕೂಡ ಅವರು ಕೂಡ ಹೇಳಿದ್ದಾರೆ. ಈಗ ಒಂದು ರಾಜಕೀಯ ಪಕ್ಷ ನಮ್ಮ ಜವಾಬ್ದಾರಿ ಏನು? 3 ಜವಾಬ್ದಾರಿ. ಒಂದು, ಅರ್ಹ ಮತದಾರರ ಹೆಸರಲ್ಲಿ ಪ್ರಕಟ ಆಗಬೇಕು, ಪಬ್ಲಿಷ್ ಆಗಬೇಕು. ಅದರ ಜೊತೆಗೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲೂ ಕೂಡ ಅಧಿಕೃತವಾಗಿ ಪ್ರಕಟ ಆಗ್ಬೇಕು, ಅದು ಬಹಳ ಮುಖ್ಯ. ಎರಡನೇದು, ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಕೂಡ ಏನಪ್ಪಾ ಅಂತ ಹೇಳಿದ್ರೆ, ಇಟ್ಸ್ ಅವರ್ ರೈಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ಅವರ್ ಸಪೋರ್ಟರ್ಸ್ ಇಂಟ್ರೆಸ್ಟ್. ನಮ್ಮ ಹಿತೈಷಿಗಳು, ಬೆಂಬಲಿಗರು ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗದೆ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಒಂದು ರಾಜಕೀಯ ಪಕ್ಷಗಳಿಗೆ ಇದ್ದೇ ಇರುತ್ತೆ. ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅಥವಾ ಜೆಡಿಎಸ್ ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು. ಸೊ ಇದರ ಮುಖಾಂತರ ಒಂದು ಸಂಸದೀಯ ವ್ಯವಸ್ಥೆಯನ್ನ, ಡೆಮಾಕ್ರೆಟಿಕ್ ಪ್ರೋಸೆಸ್ ಅನ್ನ ಗಟ್ಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಿದ್ದೇವೆ ಸ್ನೇಹಿತರೆ. ಇದು ಬಹಳ ಮುಖ್ಯ ಇದೆ. ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ಬಿಜೆಪಿಯ ಮುಖಂಡರು ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಗಳನ್ನು ಹೊತ್ತಿರುವಂತವರು, ರಾಜ್ಯದಲ್ಲಿ ಜವಾಬ್ದಾರಿ ಸ್ಥಾನಗಳನ್ನು ಹೊತ್ತಿರುವಂತವರು, ಅವರ ಟೀಕೆಗಳು, ಅಭಿಪ್ರಾಯಗಳು, SIR ಗಳ ಬಗ್ಗೆ ಅವರು ಮಾತಾಡ್ತಾ ಇರ್ತಕ್ಕಂಥ ಅಭಿಪ್ರಾಯಗಳು, ಟೀಕೆಗಳನ್ನ ನಾವು ನೋಡ್ತಾ ಇದ್ದೇವೆ. ನಾವೀಗಾಗಲೇ ನಮ್ಮ ಪಕ್ಷದ ಪರವಾಗಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ನಾವು ಹೋಗಿದ್ದೇವೆ. ಅಲ್ಲಿ ಎಲ್ಲ ಆತಂಕಗಳೇನಿದ್ದಾವೆ, ಸಮಸ್ಯೆಗಳೇನಿದ್ದಾವೆ, ಅದೆಲ್ಲವನ್ನು ಕೂಡ ಚೀಫ್ ಎಲೆಕ್ಷನ್ ಕಮಿಷನರ್ ಅವರ ಗಮನಕ್ಕೆ ನಾವು ತಂದಿದ್ದೇವೆ. ಒಂದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಗ್ಗೆ ಇರುವಂತದ್ದು, ಮತದಾರರು ಶಿಫ್ಟಿಂಗ್ ಪ್ರೋಸೆಸ್ ಅಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಇರುವಂತಹ ಆತಂಕಗಳಿದ್ದಾವೆ. ಯಾರ್ದು ವಿರೋಧ ಇಲ್ಲ, ಅದನ್ನ ಮಾಡ್ಲೇಬೇಕಾಗಿರುವಂತ ಕೆಲಸ. ಯಾರು ಮೃತರಾಗಿದ್ದಾರೆ ಅವ್ರ ಹೆಸರನ್ನ ತೆಗಿಲೇಬೇಕಾಗುತ್ತೆ. ಅದಕ್ಕೆ ಯಾರ ವಿರೋಧ ಕೂಡ ಬರೋ ಪ್ರಶ್ನೆ ಬರೋದಿಲ್ಲ. ಇಟ್ ಡಸಂಟ್ ಅರೈಸ್. ಹಾಗೇನೆ 18 ವರ್ಷ ತುಂಬಿದ ಮತದಾರರು ಕೂಡ ಸೇರ್ಪಡೆ ಆಗ್ಬೇಕು. ಅದು ಆಗ್ಲೇಬೇಕಂತ ಪ್ರಕ್ರಿಯೆ. ಅದು ಪ್ರತಿ ಜನವರಿನಲ್ಲೂ ಕೂಡ ಪ್ರಕ್ರಿಯೆ ಆಗುತ್ತೆ. ಅದು ವೋಟಿಂಗ್ ಏಜ್ ಇದೆಲ್ಲ, ಇಟ್ ವಾಸ್ ರೆಡ್ಯೂಸ್ ಬೈ ರಾಜೀವ್ ಗಾಂಧಿ ಗವರ್ಮೆಂಟ್. 21 ವರ್ಷ ಇದ್ದದನ್ನ 18 ವರ್ಷ ಯುವಕರಿಗೆ ಮತದಾನದ ಹಕ್ಕನ್ನು ಕೊಟ್ಟಂತದ್ದು ರಾಜೀವ್ ಗಾಂಧಿ ಅವರ ಸರ್ಕಾರ. ಉದ್ದೇಶ ಏನು ಅಂತಂದ್ರೆ, ಹೊಸ ತಲೆಮಾರಿನ ಜನರು ಭವಿಷ್ಯದಲ್ಲಿ ಆಡಳಿತ ಮತ್ತು ಅಭಿವೃದ್ಧಿಯಲ್ಲಿ ಯುವಜನರು ಮತ್ತು ವಿದ್ಯಾರ್ಥಿಗಳು ಕೂಡ ಭಾಗವಹಿಸಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಅದರ ಪ್ರಶ್ನೆ ಏನು? ಅಲೆಮಾರಿಗಳ ಸಮಸ್ಯೆಗಳಿದ್ದಾವೆ, ಶೋಷಿತರ ಸಮಸ್ಯೆಗಳಿದ್ದಾವೆ, ಬಡವರ ಸಮಸ್ಯೆಗಳಿದ್ದಾವೆ. ಇದು ಎಲ್ಲ ವರ್ಗದಲ್ಲೂ ಇದ್ದಾರೆ. ವಿಶೇಷವಾಗಿ ಶೋಷಿತ ಸಮುದಾಯಗಳಲ್ಲಿ, ಅಲ್ಪಸಂಖ್ಯಾತರಲ್ಲಿ ಹೆಚ್ಚು ಬಡವರಿದ್ದಾರೆ. ಸ್ವಲ್ಪ ಅನಕ್ಷರಸ್ಥರು ಕೂಡ ಹೆಚ್ಚಿದ್ದಾರೆ. ಅವರು ಈ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡುವಂತದ್ರಲ್ಲಿ ಹೆಂಗ್ ಸಾಧ್ಯ ಆಗುತ್ತೆ? ಕೆಲವು ಅನುಕೂಲಸ್ಥರೇ ಈ ದಾಖಲೆಗಳನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಇಷ್ಟೊಂದು ದಾಖಲೆಗಳನ್ನ 11-12 ದಾಖಲೆಗಳನ್ನ ಅವ್ರು ಕೇಳಿದ್ದಾರೆ. ಈಗ ಇವರು ಸೆಂಟ್ರಲ್ ಮಿನಿಸ್ಟರ್ ಅವರು ಒಂದು ಇಶ್ಯೂ ರೈಸ್ ಮಾಡಿದ್ದಾರೆ, ಶೋಭಾ ಕರಂದ್ಲಾಜೆ. BRC ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕಾಂಗ್ರೆಸ್ ಪಾರ್ಟಿ ವಿತರಣೆ ಮಾಡ್ತಾ ಇಲ್ಲ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡುವಂತ ಅಧಿಕಾರ ರೆವಿನ್ಯೂ ಅಧಿಕಾರಿಗಳಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕಾನೂನಿನ ಪ್ರಕಾರ ನಿಯಮಾನುಸಾರ ಕೊಟ್ಟಿದ್ದಾರೆ ಸರ್ಕಾರ. ಹಾಗೇನೆ ಸುಮ್ಮನೆ ಹಾಗೇನೆ ಒಂದು ಅರ್ಜಿ ಕೊಟ್ಟಿದ ತಕ್ಷಣ ಯಾರು ಕೂಡ ಒಂದು ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನ ಕೊಡೋದಿಲ್ಲ. ಆಧಾರ್ ಕಾರ್ಡು, ವೋಟರ್ ID, ಅದು ಅವರ ಸ್ವಂತ ಮನೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ, ಅಥವಾ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರೆ ಅದಕ್ಕೊಂದು ರೆಂಟಲ್ ಅಗ್ರಿಮೆಂಟ್,
ಇದ್ರೆ ಮಾತ್ರ ಅವರಿಗೆ ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನ ಇಂಥ ಸ್ಥಳದಲ್ಲಿ ಇವರು ವಾಸ ಮಾಡ್ತಿದ್ದಾರೆ ಅಂತ. ದಟ್ಸ್ ನಾಟ್ ಎ ಸಿಟಿಸನ್ಶಿಪ್ ಸರ್ಟಿಫಿಕೇಟ್. ಮಾಹಿತಿಗಳನ್ನ ಅವರ ಅರ್ಥ ಮಾಡ್ಕೊಂಡು ಹೇಳಬೇಕಾಗುತ್ತೆ. ಓನ್ಲಿ ಟು ಡಿಫೇಮ್ ದ ಗವರ್ಮೆಂಟ್ ಆಫ್ ಕಾಂಗ್ರೆಸ್, ಓನ್ಲಿ ಟು ಡಿಫೇಮ್ ದ ಕಾಂಗ್ರೆಸ್ ಪಾರ್ಟಿ, ದೇ ಆರ್ ಮೇಕಿಂಗ್ ಅಲಿಗೇಷನ್ಸ್ ವಿತೌಟ್ knowing the facts. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, this juncture it was easy to ಆಮೇಲೆ decide. ಹೇಳಿ ಸರ್, ಆಮೇಲೆ ಅದಲ್ಲ ಸರ್, ಒಂದೇ ಅದು ಪೂರಕವಾಗಿನೇ ಈಗ SIR ಆ ಪ್ರಕ್ರಿಯೆ ಆದ್ಮೇಲೆ ನೀವು ಕೊಟ್ಕೊಳ್ಳಿ, ಈಗ ಯಾಕೆ ಕೊಡ್ತೀರಿ ಅಂತ ಅವ್ರ ಅಬ್ಜೆಕ್ಷನ್ ಸರ್. ಅವ್ರು ಒಂದು ಹೇಳಿ ಮಾತಾಡಿ ನೋಡಿ, SIR ಪ್ರಕ್ರಿಯೆ ಪ್ರಾರಂಭ ಆಗಿರೋದೇ 30ನೇ ತಾರೀಕು. 29ನೇ ತಾರೀಕುವರೆಗೂ ಕೂಡ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಸರ್ಕಾರದ ಜವಾಬ್ದಾರಿ ಜನರಿಗೆ ನೆರವಾಗುವಂಥದ್ದು, ಮತದಾರರಲ್ಲಿ ಅವೇರ್ನೆಸ್ ತರುವಂಥದ್ದು. ಒಬ್ಬ ನೈಜ ಒಂದು ರಾಜಕೀಯ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಸರ್ಕಾರಗಳಿಗೂ ಕೂಡ ಇದೆ. whether it's a state government or the central government, to protect the interest of voter. ಯಾಕಂದ್ರೆ ಈಸ್ ದ ಮಾಸ್ಟರ್ ಆಫ್ ಡೆಮೋಕ್ರಸಿ. ಅಂತಿಮವಾಗಿ ಮತದಾರ ಏನ್ ಮಾಹಿತಿ ಕೊಡ್ತಾನೆ ಅದೇ ಅಂತಿಮ. ಮತದಾರ ಹೆಸರಿನಲ್ಲಿ BLO ತನ್ನ ಮನಸ್ಸಿಗೆ ಬಂದಿದ್ದನ್ನು ಬರ್ಕೊಳಕ್ ಆಗೋದಿಲ್ಲ, ತನ್ನ ಮನಸ್ಸಿಗೆ ಬಂದಿದ್ದನ್ನ BLA ಡಿಕ್ಟೇಟ್ ಮಾಡಕ್ ಆಗೋದಿಲ್ಲ. BLAs are appointed by who? By political parties. ಯಾಕೆ ಬರೀ ಕಾಂಗ್ರೆಸ್ನವರೇ ಮಾಡ್ಕೊಂಡಿದ್ದೀವ BLAs ನ? ಹೌದ್ರಿ, ನಮಗೆ ಜವಾಬ್ದಾರಿ ಇತ್ತು, ನಾವು ಹೆಚ್ಚು ಜನರನ್ನ ನಾವು ಮಾಡಿದ್ದೇವೆ. 56,000 BLAಗಳನ್ನ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿ ಬೂತ್ಗಳಲ್ಲೂ ಕೂಡ ನಾವು ಮಾಡಿದ್ದೇವೆ. ಜವಾಬ್ದಾರಿ ಇದ್ದಿದ್ದರಿಂದ ನಾವು ಮಾಡಿದ್ದೇವೆ. ನೀವು ಮಾಡಿದ್ರೆ 50,000 ಜನ ಎಷ್ಟು ಮಾಡಿದ್ದಾರೆ ಬಿಜೆಪಿಯವರು. ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಅಷ್ಟೊಂದು ಆಸಕ್ತಿ ಇಲ್ಲ, ಅಥವಾ ಅವರಿಗೆ ಗಮನ ಹರಿಸ್ತಿಲ್ವೋ ಅಥವಾ ಅದು ಶಕ್ತಿ ಇಲ್ವೋ ಗೊತ್ತಿಲ್ಲ, ಅವ್ರು ಮಾಡ್ಲಿಲ್ಲ. ಅವರು BLA ಜವಾಬ್ದಾರಿಯನ್ನು ನೀವೇ ಎಲೆಕ್ಷನ್ ಕಮಿಷನ್ ಅಧಿಕಾರ ಕೊಟ್ಟಿದೆ. ಮನೆ ಮನೆಗೆ ಹೋಗಿ BLOಗಳ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ವೋಟರ್ಗಳಿಗೆ ನೆರವಾಗಬೇಕು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ BLAಗಳಿಗೆ ಜವಾಬ್ದಾರಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಎನ್ಯುಮರೇಷನ್ ಫಾರಂ ಅನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳಿಕ್ಕೆ BLAಗಳಿಗೆ ಜವಾಬ್ದಾರಿ ಇದೆ. ಪ್ರತಿ ದಿವಸ 50 ಎಲೆಕ್ಟ್ರಲ್ ಫಾರಂ ಅನ್ನ ಕಲೆಕ್ಟ್ ಮಾಡಿಕೊಂಡು ವೋಟರ್ಗಳಿಂದ ಅದನ್ನ BLOಗಳ ಮುಖಾಂತರ ತಲುಪಿಸೋದಕ್ಕೆ ಅವಕಾಶವನ್ನು ಎಲೆಕ್ಷನ್ ಕಮಿಷನ್ ಅವರೇ ಮಾಡ್ಕೊಂಡಿದ್ದಾರೆ. ನೀವು BLAಗಳು ಹೋಗ್ತಾ ಇದ್ದಾರೆ ಅಂತ ಹೇಳಿ BLAಗಳು ಆಕ್ಟಿವ್ ಆಗಿದ್ದಾರೆ, ಅದ್ರ ಬಗ್ಗೆ ಕೂಡ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಿ. ಹಾಗಿದ್ರೆ SIR ಪ್ರಕ್ರಿಯೆ ನಾವು ಹೇಳಿದ್ವಾ? SIR ಯಾಕೆ ಬಂತು, ನಿಮ್ಗೆ ವಿಶೇಷ ಅನ್ನೋದನ್ನ ಯಾಕೆ ಬಂತು ಅಂತ ಹೇಳಿದ್ರೆ, ಇದನ್ನ ರಾಹುಲ್ ಗಾಂಧಿ ಅವರು ಫಸ್ಟ್ ಪ್ರಸ್ತಾಪ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಎಲೆಕ್ಷನ್ ಕಮಿಷನ್ ಅನ್ನ ದುರುಪಯೋಗ ಮಾಡಿಕೊಂಡು ಮತದಾರ ಪಟ್ಟಿಯನ್ನ ಬೇಕಾಬಿಟ್ಟಿಯಾಗಿ ಆಗ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು, ಎಲೆಕ್ಷನ್ ಕಮಿಷನ್ ಗಮನ ಹರಿಸಬೇಕು ಅಂತ ಹೇಳಿ ಹೇಳಿದ ಮೇಲೆ ಇದು ವಿಷಯ ಸುಪ್ರೀಂ ಕೋರ್ಟ್ ಅವರು ಕೂಡ ಹೋಗಿದೆ. ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಕೇವಲ ರಾಜಕೀಯ ದುರುದ್ದೇಶಗಳನ್ನಷ್ಟೇ. SIR ನಲ್ಲ ಇಂಟೆನ್ಸಿವ್ ರಿವಿಷನ್ ನಾವು ಯಾರು ವಿರೋಧ ಮಾಡ್ತಾ ಇಲ್ಲ, ಆದ್ರೆ ಕೆಲವು ಕಾನೂನಿನ ಪ್ರಕ್ರಿಯೆಗಳ ಬಗ್ಗೆ, ಲೀಗಲ್ ಆಸ್ಪೆಕ್ಟ್ಸ್ ಏನಿದ್ದಾರೆ ಅದರ ಬಗ್ಗೆನೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡೋ ಹಕ್ಕಿದೆ, ಜವಾಬ್ದಾರಿಗಳಿದ್ದಾವೆ. ಹಾಗಾಗಿ ಬೇಸ್ಲೆಸ್ ಆಗಿ ಅವ್ರ ಅಲಿಗೇಷನ್ ಅನ್ನು ಓನ್ಲಿ ಟು ಡೈವರ್ಟ್ ದ ಅಟೆನ್ಷನ್ ಆಫ್ ದ ಪೀಪಲ್. ಕಾಂಗ್ರೆಸ್ನವರೆಲ್ಲ ಜಾಗೃತಿ ತಂದ್ಬಿಟ್ಟಿದ್ದಾರೆ ಮತದಾರರಲ್ಲಿ, ಕಾಂಗ್ರೆಸ್ನವರೆಲ್ಲ ಬಹಳ ಪ್ರೊಆಕ್ಟಿವ್ ಆಗಿದ್ದಾರೆ, ಎಚ್ಚರಿಕೆಯಲ್ಲಿದ್ದಾರೆ. ಸೊ ಇಲ್ಲಿ ನಮ್ಮ ಆಟ ಏನು, ರಾಜಕೀಯವಾಗಿ ನಾವೇನು ದಾಳವನ್ನ ವೆಸ್ಟ್ ಬೆಂಗಾಲ್ ಅಲ್ಲೋ ಬಿಹಾರದಲ್ಲೋ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಎಲೆಕ್ಷನ್ ಕಮಿಷನ್ ಅನ್ನು ದುರುಪಯೋಗ ಮಾಡಿಕೊಂಡು ಕರ್ನಾಟಕದಲ್ಲಿ ಆ ರೀತಿಯ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇಲ್ಲ ಅನ್ನೋಂತ ಒಂದು ಉದ್ದೇಶಕ್ಕೋಸ್ಕರ ಅವರು ಈ ರೀತಿಯಾದಂತ ಅಲಿಗೇಷನ್ಸ್ ಅನ್ನು ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಆದ್ರಿಂದ ನಾವು ಸಂಪೂರ್ಣವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಕರ್ನಾಟಕ ಮಾಡ್ತೇವೆ. ಇಲ್ಲೇ ಬಳ್ಳಾರಿಯ ಮೂಲ ನಿವಾಸಿಗಳು, ಇಲ್ಲವರೇ ವಾಸಿಗಳು. ಇವರು ಮಿಲ್ಲರ್ಪೇಟೆಯಲ್ಲಿ ಆಂಜನೇಯ ಟೆಂಪಲ್ ಗುಡಿ ಹತ್ರ ಇವರು ಮನೆ ಇದೆ. ಇಲ್ಲಿ ಯಾವ ಏರಿಯಾ? ಮಿಲ್ಲರ್ಪೇಟೆ ಆಂಜನೇಯ ಟೆಂಪಲ್. ಇವ್ರ ತಂದೆ ತಾಯಿ ಇವರೆಲ್ಲರೂ, ಇವ್ರ ಮೂಲನೇ ಬಳ್ಳಾರಿ. ಪದ್ಮರಾಜ್ ಶರ್ಮಾ ಅಂತೇಳಿ ಇವರು ಜ್ಯೋತಿಷಿಗಳು. ಮತ್ತೆ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಈ ತಿಲಕ್ ನಗರದಲ್ಲಿ ಟೆಂಪಲ್ ಇದೆ, ಗಣೇಶ್ ಗುಡಿಯಲ್ಲಿ. ಅಲ್ಲಿ ಸುಮಾರು ವರ್ಷಗಳಲ್ಲಿ ಪುರೋಹಿತರಾಗಿ ಕೆಲಸ ಮಾಡಿದ್ದಾರೆ. ಇವ್ರದ್ದು ಸಮಸ್ಯೆ ಏನಂದ್ರೆ, ನನ್ನ ಹತ್ರ ಬಂದ್ರು ಅವರು SIR ಅವರು ಬಂದು ಸರ್ಟಿಫಿಕೇಟ್ ಕೊಡ್ಬೇಕಾಗಿತ್ತು, ಕಾರ್ಡ್ ಕೊಡ್ಬೇಕಾದ್ರೆ ನೋಡಿ ನಿಮ್ಮದು 2002ರಲ್ಲಿ ವೋಟರ್ ಲಿಸ್ಟ್ ಇರ್ಬೇಕಂತ ಹೇಳಿದೆ. ಚೆಕ್ ಮಾಡಿದ್ರೆ ಇಲ್ಲ. ಯಾಕಿಲ್ಲ ಅಂದ್ರೆ ಅವರ ಒಂದು ಕಾರಣ ಇದೆ. ನಾವು ಇಲ್ಲಿವರೇ ಮೂಲತಃ ನಾನು ಒಂದು 25 ವರ್ಷ ನಾನು
ಹೆಚ್ಚಿನ ಜ್ಯೋತಿಷ್ಯ ಕಲೀಲಿಕ್ಕೆ ಡಿಪ್ಲೊಮಾ ಮಾಡಲಿಕ್ಕೆ ನಾನು ಆಂಧ್ರ ಪ್ರದೇಶ ಕಡೆಗೆ ಹೋಗಿದ್ದೆ. ಆಮೇಲೆ ಬಂದು ಈಗಾಗಲೇ ಒಂದು 15 ವರ್ಷ ನಾನು ಇಲ್ಲಿದ್ದೀನಿ. ಆದ್ರೆ ನಾನು ಇಲ್ಲೇ ಓದಿರ್ತಕ್ಕಂಥವ್ನು ವಾಡ್ಲಾ ಕಾಲೇಜಲ್ಲಿ PCD ಅಂತ ನಾವು ತರಿಸ್ತಾ ಇದ್ದೀವಿ. 83ರಲ್ಲಿ ಅವರು SSLC ಪಾಸ್ ಆಗಿದ್ದಾರೆ. ಅಂದ್ರೆ ಅವ್ರು ಮತ್ತೀಗ ಅವ್ರದ್ದು ವೋಟರ್ ಲಿಸ್ಟ್ ಇದೆ, ಆಧಾರ್ ಕಾರ್ಡ್ ಇದೆ, ID ಕಾರ್ಡ್ ಇದೆ, ಎಲ್ಲ ಇದೆ. ಹಾಗಾದ್ರೆ ಇವ್ರೇನು ನಿನ್ನೆ ಶಾಶ್ವತ ಪ್ರಮಾಣ ಪತ್ರ ಬೇಡ ಅಂತೇಳಿ ಹೇಳ್ತಿದ್ರಲ್ಲ ಸಂವಿಧಾನಿಕವಾಗಿ ಅಲ್ಲ ಅಂತೇಳಿ, ನನ್ನ ವಾದ ಇದೆ, ಶಾಶ್ವತ ಪ್ರಮಾಣ ಪತ್ರ ರಾಜ್ಯ ಸರ್ಕಾರ ಇವಾಗಿನಿಂದ ಮಾಡ್ತಿಲ್ಲ. ವಾಸಸ್ಥಳ ಪ್ರಮಾಣ ಪತ್ರ ಅಂತೇಳಿ ಮುಂಚೆಯಿಂದ ತಾವು ತಗೊಳ್ತೀರಿ, ನಾವು ತಗೊಳ್ತೀವಿ, ಎಲ್ಲರೂ ತಗೊಳ್ತಾ ಇದ್ದಾರೆ. ಇವತ್ತೇನು ಹೊಸದಾಗಿ ಮಾಡಿಲ್ಲ ಚುನಾವಣೆ ನಮ್ಮ ರಾಜ್ಯ ಸರ್ಕಾರ, ಅದನ್ನೇ ಶಾಶ್ವತ ಪ್ರಮಾಣ ಪತ್ರ ಅಂತ ಮಾಡಿದ್ದಾರೆ PRC ಅಂತೇಳಿ. ಈಗ ಇವ್ರಿಗೆ ಹಾಗಾದ್ರೆ ಇವ್ರು ಓಟಿನ ಹಕ್ಕಿನಿಂದ ವಂಚಿತರಾಗ್ಬೇಕಾ? ನೀವು ಬಿಜೆಪಿ ಅವರು ಯಾವ್ದೋ ಒಂದು 3 ಸಮುದಾಯಗಳನ್ನ ಇಟ್ಕೊಂಡು ಇದನ್ನ SIR ಬಗ್ಗೆ ವಿರೋಧ ಮಾಡ್ತಾ ಇದೀರಲ್ಲ. ನಮ್ಮ ವಾದ ಇದೆ, ನಮ್ಮ ಇವ್ರು ಹಾಗಾದ್ರೆ ಇವ್ರು ಈ ಸಮಾಜದವರು ಇಲ್ಲೇ ಬದುಕ್ತಾ ಇದ್ದಾರೆ. ಮತ್ತೆ ಇವ್ರ ಪರಿಸ್ಥಿತಿ ಏನಾಗಂದ್ರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಇಲ್ಲಿರ್ತಕ್ಕಂಥ ಮಾಜಿ ಶಾಸಕರು ಮತ್ತೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಸರ್ ಬಿಜೆಪಿ ಅವರು ನಿನ್ನೆ. ನಾನು ಅವ್ರಿಗೆ ಹಾಗಾದ್ರೆ ಇವ್ರಿಗೆ ಓಟನ್ನ ನೀವು ಕ್ಲಿಯರ್ ಮಾಡಿಕೊಡಿ. ಹಾಗಾದ್ರೆ ಇಂತ ಎಷ್ಟು ಜನ ತಾವು ವಿಸಿಟ್ ಮಾಡಿದ್ರೆ ಯಾರಾದ್ರು ಬಿಜೆಪಿ ಅವ್ರು ಒಂದ್ ಕಡೆ ವಿಸಿಟ್ ಮಾಡಿದಿರಾ? ಯಾರಾದ್ರೂ ಓಟ್ ಬಗ್ಗೆ ನೀವು ಮಾತಾಡಿದಿರಾ? SIR ವಿರೋಧ ಮಾಡ್ತೀರಿ, PLA ನಮ್ಮನ್ನು ವಿರೋಧ ಮಾಡ್ತೀರಿ ಅಂದ್ರೆ ಮತ್ತೆ ನೀವು ಯಾವ ರೀತಿ? ನಾನು ಒಂದು ಎಕ್ಸಾಂಪಲ್ ಇಂಥದ್ದು ಸಾವಿರಾರು ಇದೆ ಇಲ್ಲಿ. ಮತ್ತೆ ಇವರಾದ್ರೂ ಓಟಿನಿಂದ ವಂಚಿತರಾಗಿ ಪ್ರೆಸೆಂಟ್ ಇದೆ, ಅವ್ರು ಓಟ್ ಹಾಕಿದ್ದಾರೆ. ಸುಮಾರು ಒಂದು 15 ವರ್ಷಗಳಿಂದ ಓಟ್ ಹಾಕಿದ್ದಾರೆ. ಇಲ್ಲೇ ತಿಲಕ್ ನಗರದಲ್ಲಿ ಗಣೇಶ್ ಗುಡಿಯಲ್ಲಿ ಅವರು ಪುರೋಹಿತರಾಗಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿಂದ ಈಗ ಶಂಕರ ಮಠದ ಹತ್ರ ಅವ್ರು ಮನೆ ಮಾಡ್ಕೊಂಡಿದ್ದಾರೆ, ಎಲ್ಲ ಇದ್ದಾರೆ. ಸರಿ, ಅವ್ರು ಈಗ ಕೇಳಿಲಿ 2002 ಅವ್ರ ತಂದೆ ತಾಯಿ ಇದ್ರು ಸಾಕಲ್ವಾ? ಹೌದು, ಸ್ವಲ್ಪ ಸಮಾಧಾನ ಕೆಲಸ. ಅವ್ರಿಗೆ ಈಗ ಒಂದು TC ಸಿಕ್ಕ ಮೇಲೆ ಶಾಶ್ವತ ಪ್ರಮಾಣ ಪತ್ರ ಸಿಗುತ್ತ, ತಪ್ಪೇನಿದೆ? ಪ್ರಮಾಣ ಪತ್ರ ದಟ್ ಇಸ್ ಡಿಫರೆಂಟ್. ಅಲ್ಲ, ನಿನ್ನೆ ಅವ್ರು ವಿರೋಧ ಮಾಡಿದ್ರೆ ತಪ್ಪೇನಿದೆ ಅಂತ ಅವ್ರು ಎಲ್ರಿಗೂ ವಿರೋಧ ಮಾಡಿ ವಲಸಿಗರಿಗೆ ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಿರೋದು ಕೊಡ್ತಾರೆ. ಅವ್ರು ಇನ್ಸಿಸ್ಟ್ ಮಾಡ್ತಾ ಇರೋದು ನುಸುಳುಕೋರರು ವಲಸಿಗರು ಇಲ್ಲ. ಅವ್ರ ಪ್ರೊಸೀಜರ್ ಅವ್ರ 4 ಪದರ್ಸ್ ಇಲ್ಲಿ ಇದ್ಮೇಲೆ ಅವರು ವೋಟರ್ ಲಿಸ್ಟ್ ನಲ್ಲಿ ಇದ್ದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವರು ವೋಟರ್ ಲಿಸ್ಟ್ ನಲ್ಲಿ ಇದ್ದಿಲ್ಲ, ಡಿಲೀಟ್ ಸಿಕ್ಕಾಪಟ್ಟೆ ಅದಕ್ಕೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗಿದೆ. ಅವಾಗಿನ ಮನೆ ಇರುತ್ತೆ. ಅವಾಗಿನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.